ಈವ್ನಿಂಗ್. ಇವತ್ತು ಚೆನ್ನಾಗಿ ಟ್ರೇಡ್ ಮಾಡಿದ್ದೀರಿ ಅಂತ ತಿಳ್ಕೊತೀನಿ. ಸೊ ನಾಳೆಗೆ ನಿಫ್ಟಿ 50 ಯಾವ ತರ ಪರ್ಫಾರ್ಮ್ ಮಾಡಬಹುದು ಅಂತ ನಾವು ಈಗ ನೋಡುವ. ಓಕೆ, ಸೊ ಇದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಓಕೆ, ಸೊ ನಾವು ನಿನ್ನೆ ಡಿಸ್ಕಷನ್ ಮಾಡಿರೋ ಪ್ರಕಾರ ವಾಯ್ ಇಲ್ಲಿಗೆ ಮುಗಿದಿದೆ, ಎಕ್ಸ್ ಮೇಲ್ಗಡೆ ಬರಬಹುದು ಅಂತ ಹೇಳಿದ್ದೆ. ಅದು ಸ್ವಲ್ಪ ಬಂತು ಮೇಲ್ಗಡೆ. ಓಕೆ, ಸೊ ಬಟ್ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದದ್ದು ಎಕ್ಸ್ ನಿಮಗೆ ನಿನ್ನೆಯಿಂದ ಅರೌಂಡ್ 50% ವರೆಗೂ ಬರಬಹುದು ಅಂತ ನಾನೊಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ. ಓಕೆ, ಬಟ್ ಅದು 50% ವರೆಗೂ ಬರಲಿಲ್ಲ. ಸೊ 60% ನಿಮ್ 38% ಇಂದಾನೆ ಅದು ರಿವರ್ಸ್ ಆಯ್ತು. ಓಕೆ, ನಿಮಗೆ 50% ಬರಲಿಲ್ಲ, ಅಲ್ಲಿಂದಾನೆ ರಿವರ್ಸ್ ಆಯ್ತದು. ಓಕೆ, ಸರಿ, ಇದು ಓಕೆ, ಇದು ಎಕ್ಸ್. ಈಗ ಇದನ್ನೇ ನಾವು ಮತ್ತೊಂದು ಇಂಪಾರ್ಟೆಂಟ್, ವೇವ್ ಟು 23% ವರೆಗೂ ಬರಬಹುದು ಅಂತ ಹೇಳಿದ್ದೆ. ಸೊ ಈಗ ವೇವ್ ಟು ಇಲ್ಲಿಗೆ ಮುಗಿತಾ, ಇಲ್ಲ ಇನ್ನು ಕೆಳಗಡೆ ಬರಬಹುದಾ ಅನ್ನೋದನ್ನ ಈಗ ನಾವು ನೋಡೋಣ. 38 ವರೆಗೂ ಬರುತ್ತಾ ಇಲ್ಲ ಇಲ್ಲಿಗೆ ಮುಗಿತಾ ಅನ್ನೋದನ್ನ ನಾವು ನೋಡೋಣ. ಈಗ ಏನ್ ಮಾಡೋಣ ಅಂತಂದ್ರೆ ಇದನ್ನೇ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಮೂವ್ ಆಗೋಣ. ಓಕೆ, ಸೊ ಇದು ನಿಮ್ಗೆ ನಾನು ಇರೋದು, ಇದನ್ನ ನಾನು ಎಕ್ಸ್ ಅಂತ ಮಾಡಿ ಇಲ್ಲಿಗೆ ನಿಮ್ಗೆ ಇನ್ವಾಲಿಡೇಷನ್ ಪಾಯಿಂಟ್ ಅಂತ ಹೇಳಿದ್ದೆ. ಓಕೆ, ಸೊ ಇದು ವಾಯ್ ಇಲ್ಲಿಗೆ. ಸೊ ನಾನು ಇದನ್ನ ಇಲ್ಲಿ ಎಕ್ಸ್ ಅಂತ ಮಾಡಿ ಇದನ್ನ ಇನ್ವಾಲಿಡೇಷನ್ ಪಾಯಿಂಟ್ ಅಂತ ಮಾರ್ನಿಂಗ್ ನಿಮ್ಗೆ ವಾಟ್ಸಪ್ ಚಾನಲ್ ಅಲ್ಲಿ ಹೇಳಿದ್ದೆ. ಓಕೆ, ಸೊ ನೋಡಿ ನಿಮಗೆ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಕೆಳಗಡೆ ಬಂತು. ಸೊ ನಿಮಗೆ ಈಗ ಇಲ್ಲಿ ಜಡ್ ಇದೆ. ಸೊ ಜಡ್ ಇನ್ನು ಮುಗ್ದಿದೆಯಾ ಇನ್ನು ಇಲ್ಲ ಅನ್ನೋದನ್ನ ಇನ್ ಡಿಟೇಲ್ ಆಗಿ ಸ್ವಲ್ಪ ನೋಡುವ. ಸೊ ಎಕ್ಸ್ ನಿಮಗೆ ಆಕ್ಚುಲಿ ಇದೆಲ್ಲ ಎಕ್ಸ್ ಇದು ಬರುತ್ತೆ. ಓಕೆ, ಸೊ ನಿಮಗೆ ಇದು 0, ಇದು ಎ, ಇದು ಬಿ, ಇದು ಸಿ. ಓಕೆ, ಸೊ ನಮಗೆ ಜಡ್ ಇನ್ನು ನೋಡಿ, ಯಾವತ್ತು ಡಬ್ಲ್ಯೂ ಏನಿದೆ ಅಲ್ವಾ, ಈ ಡಬ್ಲ್ಯೂ ಕೆಳಗಡೆ ವಾಯ್ ಬರಬೇಕು. ಈ ವಾಯ್ ಕೆಳಗಡೆ ಮೋಸ್ಟ್ ಆಫ್ ದ ಟೈಮ್ ಜಡ್ ಬರುತ್ತೆ. ಓಕೆ, ಸೊ ಈಗ ನಿಮಗೆ ಇದು ಎ ಮತ್ತೆ ಬಿ ಏನಿದೆ ಅಲ್ವಾ, ಎಷ್ಟು ಇದಾವೆ, 16 ಬಾರ್ಸ್ ತಗೊಂಡಿದೆ. ಓಕೆ, ಸೊ ನಿಮಗೆ ಇದು ಸಿ ಎಷ್ಟು ತಗೊಂಡಿದೆ, 4 ತಗೊಂಡಿದೆ. ಸೊ ಇದೇನಿರುತ್ತಲ್ವಾ, ಎ ಪ್ಲಸ್ ಬಿ ಏನ್ ಬಾರ್ಸ್ ಟೈಮ್ ತಗೊಂಡಿರುತ್ತೆ ಅದ್ರದ್ದು 1/4 ನಿಮಗೆ ಸಿ ತಗೋಬಹುದು. ಓಕೆ, ಇಲ್ಲ ಹಾಫ್ ಟೈಮ್ ತಗೋಬಹುದು, ಇಲ್ಲ ಫುಲ್ ಎಷ್ಟಿರುತ್ತೆ ಅಷ್ಟು ತಗೋಬಹುದು. ಸೊ ಈಗ 1/4 ನೀವು ಕನ್ಸಿಡರ್ ಮಾಡಿದ್ರೆ ಇದು 16 ತಗೊಂಡಿದೆ, ಇದು ಆಲ್ಮೋಸ್ಟ್ ಆಲ್ 4 ತಗೊಂಡಿದೆ. ಓಕೆ, ಸೊ ಈಗ 16 ಇದು 16 ತಗೊಂಡಿದೆ, ಇದು ನಿಮಗೆ 4 ತಗೊಂಡಿದೆ. ಸೊ 4 ಟೈಮ್ಸ್ ಇದಿದೆ. ಸೊ 1/4 ಇದು ತಗೊಂಡಿದೆ ಈಗ. ಸೊ ಈಗ ನಾನ್ ಟೈಮ್ ಬೀಯಿಂಗ್ ಇದನ್ನ ಇಲ್ಲಿಗೆ ಜಡ್ ಕಂಪ್ಲೀಟ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಓಕೆ, ಸೊ ಜಡ್ ನಮ್ಗೆ ಇಲ್ಲಿ ಮುಗಿತಂತ ಕನ್ಸಿಡರ್ ಟೈಮ್ ಬೀಯಿಂಗು. ಸೊ ನಾಳೆ ಏನಾಗುತ್ತೆ ಅಂತ ಹೇಳಕ್ಕಾಗಲಿಲ್ಲ. ಓಕೆ, ಸೊ ಇಲ್ಲಿ ನಾನು ಒಂದು ವೇವ್ 2 ಕಂಪ್ಲೀಟ್ ಆಗಬಹುದು. ಓಕೆ, ಸೊ ಈ 5 ಆದ್ಮೇಲೆ ಇಲ್ಲಿ ವೇವ್ 1 ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಇದನ್ನ ವೇವ್ 2 ಇಲ್ಲಿಗೆ ಮುಗಿದಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಒಂದು, ಇಲ್ಲ ಇದು 0, ಇದು ಎ, ಇದು ಮತ್ತೆ ಬಿ ಇಲ್ಲಿ, ಆಮೇಲೆ ಮತ್ತೆ ಸಿ ಕೆಳಗಡೆಗೆ. ಇದನ್ನ ಡಿಗ್ರಿ ಇದಕ್ಕೆ ಹೋಗುವ, ಒಂದು ನಿಮಿಷ. ಓಕೆ, ರೆಡ್. ಓಕೆ,
ಸೊ ನಾನು ಈ ಎಲ್ಲಾ ಕಂಪ್ಲೀಟ್ ಇದನ್ನ ಎ ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಒಂದು ಪಾಸಿಬಿಲಿಟಿ ಇದು ವೇವ್ 2 ಇರಬಹುದು, ಇಲ್ಲ ನಮ್ದು ವೇವ್ ಎ ಆಗಬಹುದು ಇಲ್ಲಿಗೆ. ಓಕೆ, ಕರೆಕ್ಷನ್ ವೇವ್ ಎ ಆಗಬಹುದು, ಇದು ಒಂದು ಪಾಸಿಬಿಲಿಟಿ. ಆಮೇಲೆ ಇದು ವೇವ್ ಎ ಆದ್ರೆ ನಮ್ದು ವೇವ್ ಬಿ ಇಲ್ಲಿ ಬರುತ್ತೆ. ವೇವ್ ಬಿ ಮ್ಯಾಕ್ಸಿಮಮ್ 127 ವರೆಗೂ ಬರುತ್ತೆ, ಇಲ್ಲ 1% ವರೆಗೂ ಬರುತ್ತೆ, ಇಲ್ಲ 81 ಬರುತ್ತೆ, ಇಲ್ಲ 61 ಬರುತ್ತೆ. ಓಕೆ, ಇಲ್ಲ 50% ಬರುತ್ತೆ. ಸೊ ನಿಮ್ದು ಯಾವ ಪ್ಯಾಟರ್ನ್ ಕರೆಕ್ಷನ್ ಪ್ಯಾಟರ್ನ್ ಯಾವ ಫಾರ್ಮ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್. ಓಕೆ, ಆಮೇಲೆ ಮತ್ತೆ ಇಲ್ಲಿಂದ ರಿವರ್ಸಲ್ ಆದ್ರೆ ಮತ್ತೆ ಸಿ ಇಲ್ಲಿ ಬರಬೇಕು. ಓಕೆ, ಅವಾಗ ನಿಮಗೆ 38% ಬರೋ ಚಾನ್ಸಸ್ ಇರುತ್ತೆ. ಇದು ಒಂದು ಪಾಸಿಬಿಲಿಟಿ. ಅವಾಗ ನಿಮಗೆ ವೇವ್ 2 ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇದು ಎ ಬಿ ಸಿ ಫಾರ್ಮ್ ಆದ್ರೆ ವೇವ್ 2 ನಿಮ್ಗೆ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಒಂದ್ ವೇ ಜಡ್ ಇಲ್ಲೇ ಆದ್ರೆ ಇದು ನಿಮಗೆ ಇಲ್ಲಿ ವೇವ್ 2 ಕಂಪ್ಲೀಟ್ ಆದ್ರೆ ಈ ನೆಕ್ಸ್ಟ್ ಏನ್ ವೇವ್ ಫಾರ್ಮ್ ಆಗುತ್ತಲ್ಲ ಅದು ಸ್ಪೀಡ್ ಅಲ್ಲಿ ನಿಮ್ದು 127% ಬ್ರೀಚ್ ಆಗಿ ಮುಂದೆ ಹೋಗ್ಬೇಕು. ಒಂದ್ ವೇಳೆ ಇದ್ರ ಮುಂದೆ ಹೋಗಲಿಲ್ಲ ಅಂತಂದ್ರೆ ಅದು ಬಿನೇ, ಇಲ್ಲಿಂದನೇ ರಿವರ್ಸಲ್ ಆದ್ರೆ ಅದು ಬಿ, ಇಲ್ಲ ಸ್ಪೀಡ್ ಅಲ್ಲಿ ಹೋದ್ರೆ ಅದು ನಿಮ್ದು ವೇವ್ 1 ಆಗುತ್ತೆ. ಇದು 2 ಆದ್ಮೇಲೆ ಮತ್ತೇನ್ 3 ಸ್ಟಾರ್ಟ್ ಆಗುತ್ತಲ್ವಾ, ಆ 3ದು ವೇವ್ 1 ಮತ್ತೆ 2 ಫಾರ್ಮ್ ಆಗುತ್ತೆ. ಓಕೆ, ಸೊ ಇದು ಪಾಸಿಬಿಲಿಟಿ. ಈಗ ಸೊ ನನಗೆ ಈಗ ನಾಳೆಗೆ ನಿಮ್ದು ವೇವ್ ಬಿ ಸ್ಟಾರ್ಟ್ ಆಗುತ್ತೆ, ಇಲ್ಲ ವೇವ್ 2 3 ಸ್ಟಾರ್ಟ್ ಆಗುತ್ತೆ ಅಂತ ನಂದು ಒಂದು ಎಕ್ಸ್ಪೆಕ್ಟೇಷನ್. ಓಕೆ, ಸೊ ಓವರ್ ಆಲ್ ನನ್ಗೆ 90% ಏನ್ ಅನ್ಸತ್ತೆ ಅಂತಂದ್ರೆ ನಾಳೆಗೆ ಮಾರ್ಕೆಟ್ ನಿಮ್ಗೆ ಅಪ್ಸೈಡ್ ಮೂವ್ಮೆಂಟ್ ಆಗಬಹುದು ಅಂತ ಅನ್ಸತ್ತೆ, ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಿ ಸಡನ್ ಮೇಲ್ಗಡೆ ಹೋಗ್ಬೋದು, ಇದು ಒಂದು ಪಾಸಿಬಿಲಿಟಿ. ಓಕೆ, ಮತ್ತೊಂದೇನಿದೆ ಅಂತಂದ್ರೆ ನಿಮಗೆ ಇದು ಎ ಬಿ ಸಿ ಇದೆ ಅಲ್ವಾ, 16 ಇದೆ ಅಲ್ವಾ, ಇದು 6, ಇದು ನಿಮಗೆ 4 ಇದೆ, ಇದು ಎ ಟು ಆಗ್ಬೋದು ಇನ್ನು, ಆಮೇಲೆ 16 ವರೆಗೂ ಆಗ್ಬೋದು. ಅಂದ್ರೆ 16 ವರೆಗೂ ನೋಡಿದ್ರೆ ಸೊ ನಿಮಗೆ ಮಾರ್ನಿಂಗ್ 11:45 ವರೆಗೂ, ನಾಳೆಗೆ 11:45 ವರೆಗೂ ಮಾರ್ಕೆಟ್ ಒಂದು ಡೌನ್ ಸೈಡೇ ಇರಬಹುದು. ನನಗೆ ಆ ಚಾನ್ಸಸ್ ಅನಿಸ್ತಾ ಇಲ್ಲ. ಓಕೆ, ಸೊ ನಾಳೆಗೆ ನನ್ನ ಪ್ರಕಾರ ಮಾರ್ಕೆಟ್ ಒಂದ್ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಯಾಕೆ ಗ್ಯಾಪ್ ಅಪ್ ಅಂತ ಹೇಳಿದ್ರೆ, ಒಂದು ವೇವ್ 2 ಇಲ್ಲಿಗೆ ಮುಗಿದಿದ್ರೆ, ಓಕೆ, ವೇವ್ 2 ಇಲ್ಲಿಗೆ ಮುಗಿದಿದ್ರೆ ವೇವ್ 3 ಏನಾದ್ರೂ ಸ್ಟಾರ್ಟ್ ಆದ್ರೆ ವೇವ್ 3ದು ಮೇನ್ ಕ್ಯಾರೆಕ್ಟರ್ಸ್ ಏನ್ ಗೊತ್ತಾ, ಗ್ಯಾಪ್ ಅಪ್ ಓಪನಿಂಗ್. ಸಡನ್ ಆಗಿ ನಿಮ್ಗೆ 50-60 ಪಾಯಿಂಟ್ ಇಂದ ಮೇಲ್ಗಡೆ ಅಪ್ ಸೈಡ್ ಓಪನ್ ಆಗಿರುತ್ತೆ, ಅದು ಯಾವತ್ತೂ ಫಿಲ್ ಅಪ್ ಆಗೋದೇ ಇಲ್ಲ, ಆ ಗ್ಯಾಪ್ ಫಿಲ್ ಅಪ್ ಆಗಲ್ಲ. ಅದೇ ನಿಮ್ಗೆ ವೇವ್ 3 ಮೇನ್ ಕ್ಯಾರೆಕ್ಟರ್. ಓಕೆ, ಅದು ಪಾಸಿಬಿಲಿಟಿ ಇದೆ. ಓಕೆ, ಸೊ ಗ್ಯಾಪ್ ಓಪನ್ ಆಗಲಿಲ್ಲ, ಗ್ಯಾಪ್ ಅಪ್ ಓಪನ್ ಆಗಲಿಲ್ಲ, ಎಲ್ಲೋ ಸ್ಮಾಲ್ ಗ್ಯಾಪ್ ಅಲ್ಲಿ ಓಪನ್ ಆಗಿ ಮತ್ತೆ ಅದು ಗ್ಯಾಪ್ ಫಿಲ್ ಅಪ್ ಆದ್ರೆ ಸೊ ನೀವು ಅದು ವೇವ್ ಬಿ ಅಂತ ತಿಳ್ಕೊಂಬಿಡಿ. ಇಲ್ಲ ಕಂಪ್ಲೀಟ್ ಗ್ಯಾಪ್ ಒಂದು 100 ಪಾಯಿಂಟ್ 50 ಪಾಯಿಂಟ್ ಅಪ್ ಇಂದ ಓಪನ್ ಆಗಿ ಅದು ನಿಮ್ ಕೆಳಗಡೆ ಬರಲೇ ಇಲ್ಲ ಅಂತಂದ್ರೆ ನಿಮ್ದು ವೇವ್ 3 ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿಂದನೇ. ಓಕೆ, ಸೊ ಯಾವ ತರ ಮೂವ್ಮೆಂಟ್ ಆಗುತ್ತೆ ಅಂತ ಇನ್ನು ನಾಳೆಗೆ ಮಾರ್ಕೆಟ್ ಓಪನ್ ಆದ ತಕ್ಷಣನೇ ಗೊತ್ತಾಗೋದು, ಅಲ್ಲಿವರೆಗೂ ಏನು ಗೊತ್ತಾಗೋದಿಲ್ಲ. ಸೊ ನನಗೆ ಇನ್ ಫರ್ದರ್ ಡೌನ್ ಯಾವುದು ಇಂಡಿಕೇಶನ್ ಸಿಗ್ತಾ ಇಲ್ಲ, ಇಲ್ಲ ನನಗೆ ಐಡೆಂಟಿಫೈ ಮಾಡಕ್ ಆಗ್ತಾ ಇರೋ ಗೊತ್ತಿಲ್ಲ. ಸೊ ನನಗೆ ಯಾವುದೇ ವೇವ್ ಇನ್ ಫರ್ದರ್ ಫಾಲ್ ಆಗುತ್ತೆ ಅಂತ ಅನಿಸ್ತಾ ಇಲ್ಲ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಏನಿದ್ರು ನಿಮಗೆ ವೇವ್ ಬಿ ಜರ್ನಿ ಸ್ಟಾರ್ಟ್ ಆಗಬೇಕು, ಇಲ್ಲ ವೇವ್ 3 ಜರ್ನಿ ಸ್ಟಾರ್ಟ್ ಆಗಬೇಕು. ಓಕೆ, ಸೊ ಇದು ಇವತ್ತಿನ ನಿಫ್ಟಿ 50. ಓಕೆ, ಆಮೇಲೆ ಡಿಪೆಂಡ್ ಆಗಿರೋದು. ಓಕೆ, ನಾಳೆಗೆ ಯಾವ ತರ ಬೇವ್ ಆಗತ್ತೆ ಅಂತ ನಾವೆಲ್ಲರೂ ಲೈವ್ ಮಾರ್ಕೆಟ್ ಅಲ್ಲಿ ನೋಡ್ತೇವೆ. ಓಕೆ, ಹಾಗೇನಾದ್ರೂ ಅಪ್ಡೇಟ್ಸ್ ಇದ್ರೆ ನಾನು ಮತ್ತೆ ಇವತ್ತು ಯಾವ ತರ ನಿಮಗೆ ವಾಟ್ಸಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡಿದೆ ಅಲ್ವಾ, ಅದೇ ತರ ನಿಮಗೆ ವಾಟ್ಸಪ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ಯಾರಾದ್ರೂ ಇನ್ನೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ವಾಟ್ಸಪ್ ಚಾನಲ್ ನ ಎಲ್ಲರೂ ಜಾಯಿನ್ ಆಗಿ. ಯಾಕೆ ಅಂತಂದ್ರೆ ನಾನು ಇಮಿಡಿಯೇಟ್ ಆಗಿ ಏನಾದ್ರೆ ಅಪ್ಡೇಟ್ ಮಾಡಿದ್ರೆ ನನಗೆ ಅಲ್ಲೇ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ನಿಮ್ಗೆ ಟೈಮ್ ಸಿಕ್ಕಾಗೆಲ್ಲ ಕೋರ್ಸ್ದು ಏನ್ ಪೋಸ್ಟ್ ಮಾಡಿದ್ದೀನಲ್ಲ ವಿಡಿಯೋಸ್, ಅದನ್ನು ನೋಡ್ತಾ ಇರಿ. ಯಾಕಂದ್ರೆ ಅದನ್ನ ನೀವು ಕರೆಯಲ್ದೆ ಇವೆಲ್ಲ ನಿಮಗೆ ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಬೆಸ್ಟ್ ಆಫ್ ಲಕ್, ಸಿಗೋ ಮತ್ತೆ ನಾಳೆಗೆ. ಥ್ಯಾಂಕ್ ಯು.